ಇಷ್ಟೊತ್ತು ಮಾಡಿದ್ದೆಲ್ಲಾನು ಕೂಡ ಪಾಸಲ್ಲೇ ಇದೆ, ನಾನು ನೋಡಿಕೊಂಡೇ ಇಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ವಿಷುವಲ್ಲೇ ಹಾಕಿಲ್ಲ. ಮೊದಲು ಕೈ ತೊಳ್ಕೊಂಬರ್ತೀನಿ. ಡನ್. ಸೊ ಹೊಸ ಮನೇಲಿ ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ಒಂದು ವಾರ ಗ್ಯಾಪ್ ಆಯಿತು, ತುಂಬ ಮೆಸ್ಸಪ್ ಆಗಿತ್ತು. ಆ್ಯಂಡ್ ನಾನು ಅಪ್ಪಿ ಇಬ್ಬರು ಎಲ್ಲನೂ ಸೆಟ್ ಮಾಡೋದಕ್ಕೆ, ಕ್ಲೀನ್ ಮಾಡಿಕೊಂಡು ಅದಾದ್ರ ಜಾಗಕ್ಕೆ ಅದನ್ನು ಬೇಸಿಕ್ಕಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳ್ಳಿಲ್ಲ. ನಾವು ಒಂದಿನ ಕ್ಲೀನಿಂಗ್ ಇಟ್ಕೊಂಡ್ವಿ, ಟ್ಯೂಸ್ಡೇ ಕ್ಲೀನಿಂಗ್ ಮಾಡ್ಕೊಂಡ್ವಿ, ವೆಡ್ನಸ್ಡೇ ಹಾಲು ಉಗ್ಸ್ಕೊಂಡ್ವಿ, ವೆಡ್ನಸ್ಡೇನೇ ಎಲ್ಲ ಐಟಮ್ನು ಶಿಫ್ಟ್ ಮಾಡ್ಕೊಂಡ್ವಿ. ದೆನ್ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ವೆಡ್ನಸ್ಡೇನೇ ಸೆಟಪ್ ಮಾಡಿ ಥರ್ಸ್ಡೇ ಕಂಪ್ಲೀಟಾಗಿ ಅದಾದ್ರ ಜಾಗಕ್ಕೆ ಅದನ್ನು ಬೇಸಿಕ್ಕಾಗಿ ಇಟ್ಬಿಟ್ಟಿದ್ದೀವಿ, ಸ್ವಲ್ಪ ಓಡಾಡೋದಕ್ಕೆ ಈಸಿ ಆಗಲಿ ಅನ್ನೋ ಥರ. ಮತ್ತು ಕಿಚನ್ ಅಡುಗೆ ಮಾಡೋದಕ್ಕೆ ಈಸಿ ಆಗೋ ಥರ ಇಟ್ಕೊಂಡಿದ್ದೀವಿ. ಪ್ರಾಪರಾಗಿ ಏನೂ ಅರೇಂಜ್ ಮಾಡಿಲ್ಲ ನಾನು. ಸದ್ಯಕ್ಕೆ ನನ್ನ ಅತ್ತೆ ಮಗನಿಗೆ ಮಗು ಆಗಿದೆ. ಸೊ ನೋಡೋದಕ್ಕೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಬರಬಹುದು. ಸೊ ಅಮ್ಮ ಬರ್ತಿರೋದು, ಚಿಕ್ಕಮ್ಮ ಬರ್ತಿರೋದು ಕನ್ಫರ್ಮ್. ನಮ್ಮ ದೊಡ್ಡಮ್ಮ ಬರ್ತಿರೋದು ಡೌಟು, ಶೋರ್ ಇಲ್ಲ. ಸೊ ನಾನು ಅವ್ರು ಬಂದಾಗಲೇ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ಇನ್ನೂ ನೋಡೋದಕ್ಕೆ ಹೋಗಿಲ್ಲ. ಸೊ ಅವರು ಈವ್ನಿಂಗ್ ಬರ್ತಾರಲ್ವ, ಸೊ ಇವಾಗಲೇ ಸಾಂಬಾರು ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸೊಪ್ಪು ತರಿಸಿದ್ದೀನಿ, ಮೊಸಪ್ಪು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈ ಸೊಪ್ಪು ಹಾಕಿ ಮೊಸಪ್ಪು ಮಾಡ್ತೀನಿ. ಸೊ ನಾನು ಮೊಸಪ್ಪು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಟೈಮ್ ಮಾಡಿದಾಗ ಮೊಸಪ್ಪು ಸಖತ್ತಾಗಿ ಬಂದಿತ್ತು. ಸೆಕೆಂಡ್ ಟೈಮ್ ನನ್ನ ತಮ್ಮ ಬಂದಾಗ ಮಾಡಿದ್ದೆ, ಅವತ್ತು ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿತ್ತು. ಥರ್ಡ್ ಟೈಮ್ ಮಾಡಿದಾಗೂ ಚೆನ್ನಾಗಿ ಬಂದಿತ್ತು. ಇವತ್ತು ಫೋರ್ತ್ ಟೈಮ್ ಮಾಡ್ತಾರೆ ನನ್ನ ಮದುವೆ ಆದಮೇಲೆ ಮೊಸಪ್ಪನ್ನ. ಲೆಟ್ಸ್ ಡೂ. ಇವಾಗ ಸ್ವಲ್ಪ ಬೆಳಕು ಕರೆಕ್ಟಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ವಿಡಿಯೋದಲ್ಲಿ ಏನಾದರೂ ಕಾಣಿಸ್ತಾ ಇಲ್ಲ ಪ್ರಾಪರಾಗಿ ಅಂತ ಅಂದರೆ ಬೇಜಾರಾಗಬೇಡಿ. ನಾನು ಎಡಿಟ್ ಮಾಡುವಾಗ ನೋಡ್ತೀನಿ ಹೇಗಾಗುತ್ತೆ ಅಂತ. ಸೊ ಇದೆಲ್ಲನೂ ನೀಟಾಗಿ ಕಟ್ ಮಾಡಿ ಇದೇ ಕವರಿಗೆ ವೇಸ್ಟೇಜ್ನೆಲ್ಲ ಹಾಕ್ಬಿಡ್ತೀನಿ. ಬಿಕಾಸ್ ಅಲ್ಲಾದರೆ ಇವ್ರು ಬರ್ತಾಯಿದ್ರು, ಯಾರಪ್ಪ ಅದೇ ನಗರಸಭೆ ಅಂತಾರ ಮೈಸೂರಲ್ಲಿ ಏನಂತಾರೆ, BBMP, ಬೆಂಗಳೂರು BBMP ಅವರು ಒಣ ಕಸ ಹಸಿ ಕಸ ಬರ್ತಾರಲ್ಲ, ಅವ್ರು ಬರ್ತಾಯಿದ್ರು ಆ ಏರಿಯಾದಲ್ಲಿ. ಈ ಏರಿಯಾದಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ನಾವು ಇಲ್ಲಿ ಹೊಸಬ್ರಾಗಿರೋದ್ರಿಂದ ನಮಗೂ ಸರಿಯಾಗಿ ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಎಲ್ಲನೂ ಕಟ್ ಮಾಡಿ ವೇಸ್ಟೇಜ್ ಎಲ್ಲನೂ ಇಲ್ಲಿಗೆ ಹಾಕೊಂಡ್ಬಿಡ್ತೀನಿ. ವಿಡಿಯೋ ಲೆಂತ್ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ನಾನು ಮಾತಾಡ್ತಾ ಇದ್ದರೆ ನೀವು ಕೇಳಿಸ್ಕೊತಾನೆ ಇರ್ತೀರಾ. ಹ್ಯಾಂಡ್ ನಾನು ಕಂಪ್ಲೀಟಾಗಿ ಏನಿದೆ ಇದಿಷ್ಟು ಕಟ್ ಮಾಡಿಬಿಡ್ತೀನಿ. ಆದರೆ ನಮ್ಮ ಮನೇಲಿ ನಮ್ಮಮ್ಮ ಕಂಪ್ಲೀಟಾಗಿ ಕೂತ್ಕೊಂಡು ಕೂತ್ಕೋತಾರೆ. ನಾನು ಎಲ್ಲ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ವೇಸ್ಟೇ ಅದು ಅಂದ್ಬಿಟ್ಟು ಹಾಕ್ಬಿಡ್ತೀನಿ. ಸೊ ವೇಸ್ಟ್ ಎಲ್ಲನೂ ಇದಕ್ಕೆ ಹಾಕೋದಕ್ಕೆ ಇಲ್ಲೇ ಇಟ್ಕೊತೀನಿ. ನೀಟಾಗಿ ಸೋಸ್ಕೊಂಡು ವಾಶ್ ಮಾಡ್ಕೊತೀನಿ. ಓಕೆನಾ? ಫಸ್ಟು ಆಮೇಲೆ ಬರ್ತೀನಿ ರೀ ಒಂದು ನಿಮಿಷ. ನಾನು ಈ ಒಂದು ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಕುಕ್ಕರ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಸೊಪ್ಪನ್ನು ಇವಾಗ ಫಸ್ಟ್ ಹಾಕೋತೀನಿ. ಇಷ್ಟು ಕಾಣಿಸುತ್ತೆ, ಆಮೇಲೆ ಅದು ಏನೂ ಬೆಂದ ಮೇಲೆ ಇಷ್ಟ ಆಗಿರುತ್ತೆ. ಸೊ ನಾನು ಗಟ್ಟಿ ಮಾಡಲ್ಲ ಸಾಂಬಾರನ್ನ, ನಾನು ಜಾಸ್ತಿ ತೆಳುವೇ ಮಾಡೋದು. ಸೊ ಈಗ ಸೊಪ್ಪು ವಾಶ್ ಮಾಡಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ದೊಡ್ಡದು ಹಸಿರು ಮೆಣಸಿನ್ಕಾಯಿ ಮತ್ತು ಈ 3 ಚಿಕ್ಕದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಈ ಟೊಮೆಟೊನ ನೀವು ಹೀಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಗ್ಲಾಸಲ್ಲಿ ಸ್ವಲ್ಪ ಬೇಳೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ತುಂಬ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ.
ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಹೇಳಿದ್ನಲ್ವಾ, ಸೊ ಬೆಳ್ಳುಳ್ಳಿ ಇವಾಗ ಒಂದು 5-6 ಹಾಕಿದ್ದೀನಿ ಅಷ್ಟೇ. ಆಮೇಲೆ ಒಗ್ಗರಣೆಗೆ ಹಾಕೋತೀನಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕಬೇಕು, ಬೇಳೆ ಸಾಂಬಾರು ಪುಡಿ ಹಾಕಬೇಕು. ನಾನು ಸದ್ಯಕ್ಕೆ 1 ಸ್ಪೂನ್ ಹಾಕೋತೀನಿ ಅಷ್ಟೇ. ಆಮೇಲೆ ಬೇಕಿದ್ರೆ ನೋಡೋಣ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗ್ಬೋದು, ಅದಕ್ಕೆ 1 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ಬೇಕು ಅಂದರೆ ನೋಡ್ಕೊಳ್ಳೋಣ. ಇವಾಗ ಇದಿಷ್ಟು ಹಾಕಿ ನಿಮಗೆ ಇದು ಕೂಗಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಇದರಲ್ಲಿ ಏನು ಒಂದು ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ. ಕುಡಿಯೋ ನೀರೇನೆ ಇದು, ಎತ್ತಿಟ್ಟಿದ್ದೆ, ವಾಶ್ ಮಾಡಬೇಕಿತ್ತು ಕ್ಯಾನು, ಅದಕ್ಕೋಸ್ಕರ. ಸೊ ಅದರಲ್ಲಿ ಒಂದು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ಸ್ಟವ್ ಆನ್ ಮಾಡಿ ಇದನ್ನು ಇಟ್ಟು ವಿಷಲ್ನ ಹಾಕೋಣ. ಒಂದು 2 ವಿಷಲ್ ನೋಡೋಣ. 2 ವಿಷಲ್ ಸಾಕು ಅನ್ಕೋತೀನಿ. ಸೊ 2 ವಿಷಲ್ ಆದಮೇಲೆ ಮತ್ತೆ ಸಿಗ್ತೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಏನೂ ಸೆಟ್ ಆಗಿಲ್ಲ ಪ್ರಾಪರಾಗಿ, ನೋಡೋಣ ಮತ್ತು ಇಲ್ಲಿ ಈ ಏನಂತಾರೆ ಡ್ರಾಯರ್ಸ್ ಎಲ್ಲ ಬರುತ್ತೆ ಗೊತ್ತಾ, ಆ ಥರ ಈ ಮನೆಗೆ ಡ್ರಾಯರ್ಸ್ ಇಲ್ಲ. ಬಿಕಾಸ್ ಅವ್ರದ್ದು ಟೈಲ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಡ್ರಾಯರ್ಸ್ನ ಮಾಡಿಸೇ ಇಲ್ಲ. ಸೊ ನಾನು ಎಲ್ಲ ಕಡೆನೂ ಈ ಥರ ಅಂಟಿಸ್ಕೊಂಡು ಅಥವಾ ಈ ಥರ ಸ್ಟೋರೇಜ್ನ ಇಟ್ಕೋಬೇಕಾಗತ್ತೆ. ಈ ಥರ ಸಣ್ಣ ಪುಟ್ಟದಕ್ಕಾದರೆ ಓಕೆ, ಈ ಕಾಳುಗಳು, ಪುಡಿಗಳು ಇಂಥವೆಲ್ಲ 1 kg ಅರ್ಧ kg ಬಾಟಲ್ಗಳನ್ನ ಈ ರೀತಿ ನಾನು ಅಂಟಿಸಿ ಇಡೋದಕ್ಕಾಗಲ್ಲ. ಸೊ ನಾನು ಎಲ್ಲ ಏನು ಮಾಡಿದ್ದೀನಿ ಅಂತಂದರೆ ಕೆಳಗಡೆ ಇರೋ ಡ್ರಾಯರಲ್ಲೇ ಹಾಕ್ಬಿಟ್ಟಿದ್ದೀನಿ. ಮತ್ತು ಪಾತ್ರೆ ಸ್ಟೋರೇಜ್ ಇಟ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗ್ತಾಯಿದೆ. ಕಂಪ್ಲೀಟಾಗಿ ಎಂಟಿ ಮಾಡಿಸ್ಬಿಟ್ಟಿದ್ದಾರೆ. ಇವಾಗ ಒಂದು ಡ್ರಾಯರ್ ಅಂತ ಅಂದರೆ ಇದು ಕಂಪ್ಲೀಟ್ ಒಂದು ರಾ ಅಂತ ಅಂದರೆ ಅದ್ರ ಮಧ್ಯದಲ್ಲಿ ಒಂದು ಟೇಬಲ್ ಏನಾದರೂ ಹಾಕ್ಸಿದಿದ್ರೆ 1 ಸ್ಟೆಪ್ ಮೇಲ್ಗಡೆ 1 ಸ್ಟೆಪ್ ಸಿಕ್ತಿತ್ತು, ಕೆಳಗಡೆ 1 ಸ್ಟೆಪ್ ಸಿಕ್ತಿತ್ತು. ಅವಾಗ ನಾನು ಪಾತ್ರೆಗಳನ್ನ ಜಾಸ್ತಿ ಕನ್ಸ್ಯೂಮ್ ಅಂದರೆ ಇಟ್ಕೋಬೋದಾಗಿತ್ತು ಜಾಸ್ತಿ. ಆದರೆ ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಎಂಟಿ ಬಿಟ್ಬಿಟ್ಟಿರೋದ್ರಿಂದ ಕೆಳಗಡೆ ಇಟ್ಕೋಬೋದು, ಮೇಲ್ಗಡೆ ಫುಲ್ ಎಂಟಿ ಇರುತ್ತೆ. ಏನು ಉದ್ದಕ್ಕೂ ಮರ ಬೆಳ್ದಂಗೆ ಇರುತ್ತಾ ಪಾತ್ರೆಗಳನ್ನ ಇಡೋಕ್ಕಾಗುತ್ತಾ? ಆಗಲ್ಲ. ಸೊ ನಾನು ಅದಕ್ಕೇನಾದರೂ ಟೇಬಲ್ ಏನಾದರೂ ನಾನು ಆರ್ಡರ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಶೆಲ್ಫ್ ಥರ ಕ್ರಿಯೇಟ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಪಾತ್ರೆ, ಕೆಳಗಡೆ ಒಂದು ಸ್ವಲ್ಪ ಸ್ಟೋರೇಜ್ ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಆ್ಯಂಡ್ ನಾನು ಯಾವುದೇ ರೀತಿ ಪಾತ್ರೆಗಳನ್ನ ಜಾಸ್ತಿ ಇಟ್ಕೊಂಡಿಲ್ಲ, ಬಟ್ ಆದರೂ ನನಗೆ ಇಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಸ್ಟೋರೇಜ್ ಏನು ಬೇಜಾನಿದೆ, ಸ್ಟೋರೇಜು ಬೇಜಾನಿದೆ, ಓಕೆನಾ. ಬಟ್ ಆದರೆ ಇಟ್ಕೊಳ್ಳೋ ವ್ಯವಸ್ಥೆ ಪ್ರಾಪರಾಗಿ ಮಾಡಿಲ್ಲ ಅವರು. ಕಂಪ್ಲೀಟಾಗಿ ಎಂಟಿ ಬಿಡಿಸ್ಬಿಟ್ಟಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ, ಮಾಡಬೇಕಷ್ಟೆ. ಸದ್ಯಕ್ಕೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ನಾನು ಮಧ್ಯಾಹ್ನ ಊಟ ಇನ್ನೂ ಮಾಡಿಲ್ಲ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ವಿಷಲ್ ಆಗಬೇಕು, ಅಷ್ಟರಲ್ಲಿ ರೈಸ್ ಆಗಿಬಿಡುತ್ತೆ. ನನಗೆ ಜಾಗ ಸಾಲ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಪ್ಪ, ಇಷ್ಟು ದೊಡ್ಡದಾಗಿ ಅಡುಗೆ ಮನೆ ಇದ್ರೂ ನನಗೆ ಸಾಕಾಗ್ತಾ ಇಲ್ಲ ಅಂದರೆ ಏನು ಮಾಡೋದು? ರೈಸ್ ಇಟ್ಟಿದ್ದೀನಿ. ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗೋದು. ಆಮೇಲೆ ಮಾಡ್ಕೋತೀನಿ ಅಂತಂದರೆ ಅದು ಚಾನ್ಸೇ ಇಲ್ಲ, ಆಗಲ್ಲ. ಹೀಗಾಗುತ್ತೆ. ಸೊ ಎತ್ತಿಟ್ಕೊಳ್ಳೋಣ ಇದರ ಜಾಗಕ್ಕೆ. ವಿಷಲ್ ಆಗಿದೆ. ಸೊ ಇವಾಗ ಇದನ್ನು ಹೀಗೆ ತೆಗೆದು ಸೈಡಲ್ಲಿ ಹಾಕೊಳ್ಳಿ. ದೆನ್ ಈ ಥರ ಆಗಿದೆ. ಹೋಪ್ಫುಲಿ ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇವಾಗ ನಾವು ಇದನ್ನು ಸೋಸ್ಕೊಳ್ಳೋಣ. ಈ ತೂತ್ ಬೋಸಿ ಇದೆಯಲ್ಲ, ಇದಕ್ಕೆ ಈ ರೀತಿ ಸೋಸ್ಕೋತೀನಿ. ಮಾಮೂಲಿ
ಮಾಮೂಲಿ ಈ ಸೊಪ್ಪು ಗಿಪ್ಪು ಏನಿದೆ ಅದನ್ನು ಮಾತ್ರ ಹಿಂಗೆ ಎತ್ತಿ, ನಾನು ಎಂತ ಕುಕ್ಕರ್ದು ಮುಚ್ಚಳನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರ ನೀರೇನಾದರೂ ಇದಾದಾಗ ಹಂಗೆ ಯೂಸ್ ಆಗುತ್ತೆ ಅದು ಅಂತ ನೋಡ್ತಾ ಇರ್ಬೋದು. ಅಷ್ಟು ಸೊಪ್ಪು ಹಾಕಿ ನಮಗೆ ಸಿಕ್ಕಿರೋದು ಇವಾಗ ಇಷ್ಟೇ. ಸೊ ಇದನ್ನ ಕೆಲವರು ಹಿಂಗೆ ಮಸ್ತ್ ಮಾಡ್ತಾರಲ್ಲ, ಮಸ್ತ್ ಬಿಟ್ಟು ಹಾಗೆ ಹಾಕ್ಬಿಡ್ತಾರೆ. ಬಟ್ ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ, ಬಿಕಾಸ್ ನಾನು ಸೊಪ್ಪು ಹಂಗಂಗೆ ಸಿಕ್ಕರೆ ನಾನು ತಿನ್ನಲ್ಲ, ಆ ರೀಸನಿಂದ. ಸೊ ಇದು ಸ್ವಲ್ಪ ಆರಬೇಕು, ಬಿಸಿ ಇದ್ದಾಗಲೇ ನಾವೇನಾದರೂ ಮಿಕ್ಸಿ ಮಾಡಿದ್ರೆ ಅದು ಡಬ್ ಅಂದ್ಬಿಡುತ್ತೆ. ಸೊ ಇದು ಸ್ವಲ್ಪ ಆಗಲಿ, ಒಂದು ತ್ರೀ ಮಿನಿಟ್ಸ್ ಹಾಗೆ ಇರಲಿ. ಅಷ್ಟರಲ್ಲಿ ನಾನು ಮತ್ತೆ ಗ್ಯಾಸ್ ಹಚ್ತೀನಿ. ಸಾಂಬಾರು ಏನು ಇದೆಲ್ಲ ಮಿಕ್ಕಿದ್ದು ಅದು ಬಿಸಿಯಾಗೇ ಇರಲಿ ಅಂತ ಅಷ್ಟೇ, ಅದು ಆರಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಕುದಿತಾ ಇರಲಿ ಅಂತ ಸಣ್ಣ ಫ್ಲೇಮಲ್ಲೇ ಆನ್ ಮಾಡಿರ್ತೀನಿ. ಐ ಥಿಂಕ್ ಸಾಂಬಾರು ಪುಡಿ ಕಮ್ಮಿ ಆಯಿತು ಅಂತ ಅನಿಸುತ್ತೆ, ನೋಡೋಣ. ಈ ದೊಡ್ಡ ಜಾರೆ ತೊಗೊಂಡಿದ್ದೀನಿ, ವಾಶ್ ಮಾಡ್ಕೊಂಬರ್ತೀನಿ. ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನಾನು ಒಗ್ಗರಣೆಗೆ ಕುಟ್ಕೋತೀನಿ. ನಾನು ಯಾವಾಗಲೂ ಒಗ್ಗರಣೆಗೆ ಕುಟ್ಟೆ ಹಾಕೋದು. ಸೊ ಇದನ್ನು ಈ ರೀತಿ ಕಟ್ ಮಾಡ್ತೀನಿ. ಕಟ್ ಮಾಡಿ ಇದನ್ನು ಸಪ್ರೇಟಾಗಿ ಇಟ್ಕೊತಿದ್ದೀನಿ. ನೀರೇನಿದೆ ಅದೇ ನೀರನ್ನ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಇವಾಗ ಈ ನೀರಿದೆಲ್ಲ ಇದನ್ನೇ ಸ್ವಲ್ಪ ಇದಕ್ಕೆ ಹಾಕೋತೀನಿ, ಮಿಕ್ಸಿಗೆ ಬೇಕಲ್ಲ ಅದಕ್ಕೆ. ಇದು ತೀರಾ ನುಣ್ಣಗೂ ಇಲ್ಲ, ಏನೂ ಇಲ್ಲ. ಸೊ ಇದನ್ನು ನಾನು ಇವಾಗ ಸಾಂಬಾರ್ಗೆ ಹಾಕೋತಾ ಇದ್ದೀನಿ. ಐ ಥಿಂಕ್ ಕಾಣಿಸ್ತಿದೆ ಅನಿಸುತ್ತೆ, ಇರಿ. ಇವಾಗ ಓಕೆ ಅನಿಸುತ್ತೆ. ಇವಾಗ ಉರಿ ಜಾಸ್ತಿ ಕೊಟ್ಕೊಂಡು ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲೇನು ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಅದಕ್ಕೆ ನೀವು ನೀರು ತಗೊಂಡಿದ್ದು ಸಾಂಬಾರ್ದು ನೀಟಾಗಿ ಹಿಂಗೆ ಅಲ್ಲಾಡಿಸಿ. ಹೀಗೆ ಹಿಂಗೆ ಹಲ್ಲಾಡಿಸಿದಾಗ ಎಲ್ಲ ಬಂದ್ಬಿಡುತ್ತೆ. ಅದಾದ್ಮೇಲೆ ನೀಟಾಗಿ ಹಿಂಗೆ ಹಾಕ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಖಾಲಿ ಆಗಿದೆ, ಇದನ್ನು ವಾಶ್ಗೆ ಹಾಕ್ತೀನಿ. ಗೊತ್ತಿಲ್ಲ ನಾನು ಯಾವ್ದು ರೆಕಾರ್ಡ್ ಆಗಿದೆ ಅಂತ. ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನ ಇಲ್ಲಿಗೆ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು, ಸ್ವಲ್ಪ ಸಪ್ಪೆ ಆದರೂ ಪರವಾಗಿಲ್ಲ, ಜಾಸ್ತಿ ರುಚಿ ಹಾಕ್ಬಿಡ್ತೀನೇನೋ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಕಮ್ಮಿನೇ ಹಾಕ್ತಿರ್ತೀನಿ, ಆದರೂ ರುಚಿ ಆಗಿರುತ್ತೆ. ನನಗೆ ಓಕೆ, ಬಟ್ ಅವರು ಸಪ್ಪೆ ತಿಂದು ಅಭ್ಯಾಸ ಆಗಿಬಿಟ್ಟು ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಇವಾಗ ಇದೊಂದು ಕುದಿ ಬರಲಿ, ಅದಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಕಾಯಿ ಹಾಕಿಲ್ಲ, ಇವಾಗ ಎತ್ತಿಟ್ಕೊಂಡಿದ್ದೀನಿ. ಬಟ್ ಆದರೆ ವಿಡಿಯೋ ಮಾಡೋ ಇದರಲ್ಲಿ ಮತ್ತು ಅಲ್ಲೇನೋ ಮಾಡ್ತಾ ಇದ್ದೆ ಅಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ ಕಾಯಿನ ಹಾಕೋದು. ಮಿಕ್ಸಿ ಮಾಡುವಾಗಲೇ ಹಾಕಬೇಕಿತ್ತು, ಬಟ್ ಇಟ್ಸ್ ಓಕೆ. ಇವಾಗ ಹಾಕೋಣ ಸ್ವಲ್ಪ. ಸೊ ಆಯಿಲ್ ಹಾಕಿದ್ದೀನಿ, ಆಯಿಲ್ ಕಾಯಿಲಿ, ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಗಲಿ. ನಾರ್ಮಲಾಗಿ ಸಾಸಿವೆ ಹಾಕ್ಬಿಡ್ತೀನಿ. ಚಿಟಪಟ ಆಗಲಿ ನೋಡಿ. ಇವಾಗ ಚಿಟಪಟ ಅಂತ ಇದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಾಡಿಸ್ತೀನಿ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಸ್ಮೆಲ್ ಬರುತ್ತೆ ಯಾವಾಗ ಬೆಳ್ಳುಳ್ಳಿ ಜಜ್ತೀವಲ್ಲ ಆವಾಗ. ಈಗ ಈ ಸಾಂಬಾರು ಅಂತ ಹೇಳಿದ್ರು ಹಿಂಗಾಗಿದೆ. ಯಾವಾಗ ಅಲ್ಲಿ ಬೆಂಕಿ ಬರುತ್ತೆ ಅವಾಗ ಪರ್ಫೆಕ್ಟಾಗಿ ಬಿಸಿ ಆಗಿದೆ ಅಂತ. ಸೊ ಈಗ ನಾನು ಆಫ್ ಮಾಡ್ತೀನಿ. ಇದನ್ನ ಸ್ವಲ್ಪ ಕುದಿಸ್ತೀನಿ, ಚೆನ್ನಾಗಿ ಕುದಿಸ್ತೀನಿ. ಇದು ಚೆನ್ನಾಗಿ ಕುದಿದಾಗ್ಲೇ ಒಳ್ಳೆ ಫ್ಲೇವರ್ ಸಿಗೋದು ನಿಮಗೆ.
ಹಿಂಗೆ ಕುದೀತಾ ಇದೆ. ಈಗ ಹಾಕ್ಕೊಂಡು ಈಗ ಹಾಕಿ ಕಂಪ್ಲೀಟಾಗಿ ಹಿಂಗೆ ಅಲ್ಲಾಡಿಸ್ತೀನಿ. ನಿಮಗೆ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಅಂತ. ಸಿ ಘಮ್ ಅಂತ ಬರ್ತಾ ಇದೆ ಗೈಸ್. ಸೀರಿಯಸ್ಲಿ ಟೇಸ್ಟ್ ನೋಡಬೇಕು. ನಾನು ತಿಂದ್ಬಿಟ್ಟು ಹೇಳ್ತೀನಿ. ಸೊ ರೈಸ್ ಸಾಂಬಾರು ರೆಡಿ ಇದೆ. ಟೇಸ್ಟ್ ನೋಡಿ ಹೇಳ್ತೀನಿ. ಪಾಪ ಅವನು ತುಂಬ ಹೊಟ್ಟೆ ಹಶ್ವಾಗಿತ್ತಂತೆ ಅವನಿಗೆ. ಸಾಂಬಾರಲ್ಲಿ ತಿನ್ಕೊಂಬಿಟ್ಟ. ಈ ಸಾಂಬಾರು ಆಗೋವರೆಗೂ ವೆಯ್ಟ್ ಮಾಡಲಿಲ್ಲ ಅವನು. ಈಗ ನಾನು ಇದನ್ನು ತಿಂತಾಯಿದ್ದೀನಿ, ನೋಡೋಣ. ಸಾಂಬಾರು ಪರ್ಫೆಕ್ಟಾಗಿದೆ. ನನಗೆ ಸ್ವಲ್ಪ ಇನ್ನೂ ಲೈಕ್ ರುಚಿ ಇದ್ದಿದ್ರು ಓಕೆ ಆಗಿರೋದು. ಬಟ್ ಇವ್ರಿಗೆಲ್ಲ ಕರೆಕ್ಟಾಗಿರುತ್ತೆ. ನನಗೆ ಸ್ವಲ್ಪ ರುಚಿ ಕಮ್ಮಿ ಅಂತ ಅನ್ನಿಸ್ತಿದೆ. ನೀವು ನೋಡಿದಾಗ ತೆಳು ಇದೆ ಇಷ್ಟೊಂದು ಅಂತ ನಿಮ್ಗೆ ಅನಿಸಿರ್ಬೋದು. ನಾನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಕಾಯಿನ ಲೈಕ್ ಇದಿತ್ತಲ್ಲ ಏನಪ್ಪ ಸೊಪ್ಪು ಅದ್ರ ಜೊತೆಲೇ ಮಿಕ್ಸಿ ಮಾಡಬೇಕಿತ್ತು. ನಾನು ಅದನ್ನು ಸಪ್ರೇಟಾಗಿ ಮಾಡಾಕಿದೆ. ಬಟ್ ಚೆನ್ನಾಗೇ ಇದೆ ಸಾಂಬಾರು. ನಾವು ಇನ್ನೂ ಒಂದು ಸಲ ಸಂಜೆಗೆ ಕುದಿಸಿದಾಗ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ತೆಳು ಇದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಉಪ್ಪಿನಕಾಯಿ ಇದ್ದಿದ್ರೆ ಮಾತ್ರ ಇಷ್ಟಾನ್ನ ಭೋಜನ. ಮತ್ತೆ ಸಿಗ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.